ಭಗವದ್ಗೀತಾ ಅಧ್ಯಾಯ 6 ಧ್ಯಾನಯೋಗ ಶ್ಲೋಕ 10 ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀ ಯತಚಿತ್ತಾತ್ಮ ನಿರಾಶೀರಪರಿಗ್ರಹಃ. ಕನ್ನಡ ಅನುವಾದ. ಯೋಗಿಯು ಸದಾ ಒಂಟಿಯಾಗಿ ಏಕಾಂತದಲ್ಲಿ ನೆಲೆಸಿ ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಿಸಿಕೊಂಡು ಆಸೆ ಮತ್ತು ಸಂಗ್ರಹ ಭಾವವಿಲ್ಲದೆ ಧ್ಯಾನದಲ್ಲಿ ತೊಡಗಿರಬೇಕು. ಅರ್ಥ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಧ್ಯಾನದ ಜೀವನ ಶೈಲಿಯನ್ನು ವಿವರಿಸುತ್ತಾರೆ. ಯೋಗವು ಕೆಲ ಕ್ಷಣಗಳ ಅಭ್ಯಾಸವಲ್ಲ, ಅದು ನಿರಂತರವಾಗಿ ಒಳಗೆ ತಿರುಗುವ ಜೀವನಕ್ರಮ. ಏಕಾಂತವೆಂದರೆ ಜನರಿಂದ ದೂರ ಓಡುವುದಲ್ಲ, ಮನಸ್ಸನ್ನು ಅತಿಯಾದ ಗದ್ದಲದಿಂದ ದೂರವಿಡುವ ಸ್ಥಿತಿ. ಆಸೆ ಮತ್ತು ಸಂಗ್ರಹಶಕ್ತಿ ಕಡಿಮೆಯಾದಂತೆ ಚಿತ್ತವು ಹಗುರವಾಗುತ್ತದೆ. ಈ ಹಗುರತೆಯಲ್ಲೇ ಯೋಗಿಯು ತನ್ನ ಆತ್ಮವನ್ನು ಸಹಜವಾಗಿ ಸ್ಥಿರಗೊಳಿಸಬಹುದು ಎಂದು ಹೇಳುತ್ತಾರೆ.